ಕರ್ನಾಟಕಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ನಿರಾಸೆಯಾಗಿದೆ. ಯಾವುದೇ ವಿಶೇಷ ಅನುದಾನ ಯೋಜನೆಗಳನ್ನ ಪ್ರಕಟ ಮಾಡಿಲ್ಲ. ಎಂದಿನಂತೆ ಹಳೆಯ ರೈಲ್ವೆ ಯೋಜನೆಗಳಿಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿದೆ. ಕರ್ನಾಟಕಕ್ಕೆ ಕೇಂದ್ರ ಚೊಂಬು ಕೊಟ್ಟಿದೆ ಅಂತ ಸಿಎಂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಗ್ಲೇ ಕರ್ನಾಟಕಕ್ಕೆ ಚೊಂಬು ತಗೊಂಡು ಆಗೋಯ್ತಲ್ಲ ನಿಮ್ಮ ಅಡ್ವರ್ಟೈಸ್ಮೆಂಟ್ ಪ್ರಕಾರ. ಚೊಂಬು ಕೊಟ್ಟಿದ್ದಾರೆ, ನೀವೇ ಕೊಟ್ರಲ್ಲಪ್ಪ, ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರಲ್ಲ, ನೀವೇ ಕೊಟ್ರಲ್ಲ. ಚೊಂಬು ಕೊಟ್ರಿ, ಗ್ಯಾರಂಟಿ ಹೆಸರಲ್ಲಿ ಆಲೋಚನೆ ಮಾಡದೆ ವೈಜ್ಞಾನಿಕವಾಗಿ ಬ್ರೈನ್ ತಗೊಂಡಾಗ ಅಡ ಇಟ್ಬಿಟ್ಟು ಖಾಲಿ ತಲೆನಲ್ಲಿ ಹೋಗ್ಬಿಟ್ಟು ಗ್ಯಾರಂಟಿ ಮಾಡಿ ಇಟ್ರಿ, ನಮಗ್ ಚೊಂಬು ಕೊಟ್ರಿ. ರಾಜ್ಯದ ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಚೊಂಬು ಕೊಟ್ಟಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇವ್ರು ಸುಮ್ಮನೆ ಬುಡ ಬಿಡ್ತಾವ್ರು ಇನ್ನೊಬ್ಬರ ಮೇಲೆ ತಾಕೊಂಡಷ್ಟೇ. ಇವ್ರ ಬಜೆಟ್ ಬಂದಾಗ ಅವ್ರು ಕೊಟ್ಟಿಲ್ಲ, ಕರೆಕ್ಟು. ನೀವು ಕಡ್ದು ಕೊಮಟೆ ಹಾಕಿರೋದೇನು ಹೇಳಿ ಫಸ್ಟ್ ನನಗೆ. 60,000 ಕೋಟಿ ರೂಪಾಯಿಗಳನ್ನ ಮೈ ಮೇಲೆ ಎಳೆದು ಕೂತ್ರಲ್ಲ, ಬಾಯಿಗೆ ಬಂದಂಗೆ, ತಲೆಗೆ ಯೋಚನೆನೂ ಮಾಡಿದೆ. ಈಗ 4,000 ಕೋಟಿ ವೀಕ್ಲಿ ಆರ್ ಮಂತ್ಲಿ ಸಾಲಕ್ಕೆ ಹೋಗಿದ್ದೀರಲ್ಲ, ಬೇರೆಯವ್ರಿಗೆ ಹೇಳ್ತಾರೆ ಇದನ್ನ, ಯಾರು ಏನಿಲ್ಲ ಅಂತ ಬರೀ ಸುಮ್ಮನೆ ಹೇಳ್ಕೊಂಡು ಹೊಡೋದೇ ಆಯ್ತು. ಬರೀ ಎಲ್ಲರೂ ಚೊಂಬು ಕೊಟ್ಟಾಯ್ತು. ನೀವು ಚೊಂಬು ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿದ್ರಲ್ಲ, ತಗೊಂಡಿದ್ದೀವಿ ನಾವು ಚೊಂಬನ್ನ, ತಗೊಳ್ಳಿ. ಬಿಹಾರಕ್ಕೂ ಕೂಡ ಒಂದಷ್ಟು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ರಾಜ್ಯಗಳಿಗೆ 50 ವರ್ಷಗಳ ಅವಧಿಗೆ ಬಡ್ಡಿ ರಹಿತವಾಗಿ 1.5 ಲಕ್ಷ ಕೋಟಿ ನೆರವನ್ನ ಮೂಲಸೌಕರ್ಯ ಅಭಿವೃದ್ಧಿಯ ನೆರವು ನೀಡುವುದಾಗಿ ವಿತ್ತ ಸಚಿವರು ಘೋಷಣೆ ಮಾಡಿದ್ದಾರೆ. ಅಂದ ಹಾಗೆ ಮಾಲ್ಡೀವ್ಸ್ಗೆ ಬಜೆಟ್ನಲ್ಲಿ 470 ಕೋಟಿ ಆರ್ಥಿಕ ನೆರವು ಘೋಷಣೆಯಾಗಿದೆ. ಫಾರಿನ್ ಅಸಿಸ್ಟೆನ್ಸ್ ಅನ್ನ ಆಯಾಯ ಭೂಭಾಗದಲ್ಲಿ ದೊಡ್ಡ ದೇಶವಾಗಬೇಕು, ನಾಳೆ ನಾನು ದೊಡ್ಡಣ್ಣಂತರ ಶಕ್ತಿಯುತನಾಗಿ ಆಗಬೇಕು, ಈ ಪ್ರಾಂತ್ಯದಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದಿದ್ರೆ ಖರ್ಚು ಮಾಡಬೇಕು. ಸುತ್ತಮುತ್ತಲ ದೇಶ ಏನು ಸುಮ್ಮನೆ ಪೂಕಟೆ ಮಾಡೋಕ್ಕಾಗಲ್ಲ. ಅಮೆರಿಕಾ ಸ್ಪೆಂಡ್ಸ್ ಅರೌಂಡ್ $1.5 to $2 trillion ಆನ್ ಫಾರಿನ್ ಅಸಿಸ್ಟೆನ್ಸ್ ಅಲ್ಲಿ. ಚೈನಾ ಮಾಡಲ್ವಾ? ಅವರು ಮತ್ತೆ ಎಸ್, ಅದಕ್ಕೆ ಅಲ್ಲೆಲ್ಲ ನೋಡ್ತಾ ಇದ್ದೆ, ನಮಗೆ ಕಾಟ ಕೊಡುವ, ಚುಚ್ಚುವ, ಜಿವುಟುವ, ಆಸಿಡ್ ಹಾಕುವ, ಅವ್ರಿಗೂ ಕೊಡ್ತಾರೆ ಅಂತ. ಕೊಡದಿದ್ರೆ ಬಿಟ್ಕೊಳ್ಳಿ, ಬೇಡ. ಅವ್ರು ಮಾಡೋದನ್ನ ಆಮೇಲೆ ನಾಳೆ ಅನುಭವಿಸ್ಕೊಳ್ಳಿ.